ನಮಸ್ಕಾರ ನೋಡುವಂತ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗಡೆ ತುಂಬಾನೇ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಅನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕ್ಲಾಸ್ ಅನ್ನ ದಿನಾಲೂ ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸ್ಟೆಪ್ ಬೈ ಕ್ಲಾಸ್ ಅನ್ನ ನೋಡಿ ನೀವು ಕಂಪ್ಲೀಟ್ ಆಗಿ ಬೇಸಿಕ್ ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇವತ್ತೇ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ಏನ್ ಮಾಡ್ಬೇಕಪ್ಪ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಕಂಪ್ಯೂಟರ್ ವಿಡಿಯೋಸ್ಗಳು ನಿಮ್ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡ್ಬೇಕು, ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾನೆ ಇರಬೇಕು. ಇವತ್ತು ನೋಡೋಣ, ತುಂಬಾ ಜನರಿಗೆ ಕಂಪ್ಯೂಟರ್ ಕಲಿಬೇಕು ಅಂತ ಆಸೆ ಇರುತ್ತೆ. ಕೆಲವರಿಗೆ ಅನಾನುಕೂಲ ಇರುತ್ತೆ, ಕೆಲವರಿಗೆ ಅನುಕೂಲ ಇರ್ತದೆ. ಕಲೀಲಿಕ್ಕೆ ಇಷ್ಟನೇ ಇರೋದಿಲ್ಲ. ಸಿಕ್ಕಾಪಟ್ಟೆ ಹೋಗಿರ್ತಾವ, ಕಲೀಲಿಕ್ಕೆ ಹೋಗ್ತಾನೆ, ಏನೂ ಕಲಿಯೋದಿಲ್ಲ. ಅಲ್ಲಿ ಹೋಗೋದ ಕಂಪ್ಯೂಟರ್ ಮುಖ ನೋಡ್ತಾನೆ, 2-3 ಕೀಬೋರ್ಡ್ ಬಟನ್ ಓದ್ತಾನೆ, ಹೊಳ್ಳಿ ಬಂದ್ಬಿಡ್ತಾನೆ. ಅದು ಎಲ್ಲಿ ಹತ್ತೋದಿಲ್ಲ, ಯಾಕಂದ್ರೆ ಮನೆಯಾಗ ಇದ್ದಿರ್ತದೆ, ಮಾಡ್ತಿರ್ತಾರೆ. ಓಕೆ, ಸಪೋಸ್ ಇಲ್ಲಾರ್ದವ್ರು ಕೂಡ ತುಂಬಾನೇ ಪ್ರಾಬ್ಲಮ್ ಆಗಿರುತ್ತೆ, ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ. ಕಲಿಬೇಕಂತ ಹಿಂದೆ ಮನೆ ಹಿಂದೆ ಆ ತರ ಪರಿಸ್ಥಿತಿನೂ ಕೂಡ ಅವರಿಗೆ ಆ ತರ ಮಾಡಿರುತ್ತೆ. ಹಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ಮಾನಸಿಕ ಆಗ್ಬಾರ್ದೆ. ಗೊತ್ತಾಗ್ತಿದೆ ನಾನು ಕಂಪ್ಯೂಟರ್ ಕಲೀಲಿಲ್ಲ, ಕಂಪ್ಯೂಟರ್ ಕಲಿತೆ, ಎಲ್ಲೋ ಒಂದು ಕೆಲಸ ಮಾಡ್ತಿದ್ದೆ. ಹೌದು, ಕೆಲಸ ಮಾಡ್ತಿದ್ದೆ, ನಿಜವಾಗ್ಲೂ ನೀನ್ ಕೆಲಸ ಮಾಡ್ತಿದ್ದೆ, ಬಟ್ ಕಂಪ್ಯೂಟರ್ ಕಲ್ತಿಲ್ಲ ಅನ್ನೋದು ಬಹಳ ದೊಡ್ಡ ತಪ್ಪದನೆ. ಹಾಗಾಗಿರೋದ್ರಿಂದ ದಯವಿಟ್ಟು ಏನಾದ್ರೂ ಒಂದು ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಯಾವುದೇ ಒಂಥರ ಡಿಸಿಷನ್ ಅನ್ನು ತಗೊಂಡು ಮುಂದೆ ಸಾಗ್ತಾನೆ ಇರಬೇಕು. ಹಾಗೆ ಇರೋದ್ರಿಂದ ಇವತ್ತು ತುಂಬಾ ಜನರಿಗೆ ಉಪಯುಕ್ತವಾದಂತಹ ಈ ಕ್ಲಾಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಏನ್ ಮಾಡ್ಬೇಕಾ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು. ಇವತ್ತು ಬೇಸಿಕ್ ಕಂಪ್ಯೂಟರ್ ನಾವು ಯಾವ ತರ ಕಲಿಬಹುದು, ಮತ್ತೆ ಕಂಪ್ಯೂಟರ್ ಅಂದ್ರೆ ಏನು, ಮತ್ತೆ ಕಂಪ್ಯೂಟರ್ ಒಳಗೆ ಏನೇನ್ ಇರ್ತಾವ, ಯಾವುದಕ್ಕೆ ಏನಂತ ಕರೀತಾರ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ. ಗೊತ್ತಾಗ್ತದೆ, ನನ್ನ ಕ್ಲಾಸ್ ಬಿಟ್ಟು ಬೇರೆ ಬೇರೆ ವಿಡಿಯೋ ಹುಡುಕ್ಬೇಡ, ನಂತರ ಹೇಳೋರು ನಿಮಗೆ ಸಿಗೋದಿಲ್ಲ. ಡೆಫಿನೆಟ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತದೆ. ನೋಡೋಣ, ಇವತ್ತ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಅನ್ನ ಮೊದಲನೇ ಕ್ಲಾಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಿರೋದ್ರಿಂದ ತುಂಬಾ ಜನ ಇದನ್ನ ನೋಡ್ಬೇಕು. ಹಾಗೆ ಸ್ವಲ್ಪ ನೀವು ಕೂಡ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಗೂ ಕೂಡ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಕೂಡ ದಿನಾಲೂ ನೋಡ್ತಾ ಒಂದು ತಿಂಗಳು ಅಥವಾ 2 ತಿಂಗಳ ವಿಡಿಯೋಸ್ ಗಳನ್ನ ನೋಡ್ರಿ. ಕಂಪಲ್ಸರಿ ಮನೆಗೆ ಕೂತ್ಕೊಂಡು ಪರ್ಫೆಕ್ಟ್ ಆಗಿ ಕಂಪ್ಯೂಟರ್ ಕಲ್ತ್ ಬಿಡ್ತೀರಿ. ಕಂಪ್ಯೂಟರ್ ಕಲ್ತ ನಂತರ ಇನ್ನೊಂದು ಕ್ವಶನ್ ಬರುತ್ತೆ ನಿಮ್ಗೆ, ಸರ್ಟಿಫಿಕೇಟ್ ಬೇಕಲ್ಲ ಸರ್, ಜಾಬಿಗೆ ಸೇರ್ಕೋಬೇಕಾಗಿತ್ತು ಅಂದ್ರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ಸರ್ಟಿಫಿಕೇಟ್ ಕೂಡ ನಮ್ ಕಡೆ ಅವೈಲೇಬಲ್ ಇರುತ್ತೆ. ಅದರದೇ ಆದಂತ ಒಂದು ಪ್ರೈಸ್ ಇರುತ್ತೆ. ಅದೇ ಅಮೌಂಟ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ, ನಿಮ್ಮ ಹೆಸರ ಮೇಲೆ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಕೊಡ್ತೀವಿ. ಯಾಕಂದ್ರೆ ನಮ್ದು ಕೂಡ ಕಂಪ್ಯೂಟರ್ ಕ್ಲಾಸ್ ಇರೋದ್ರಿಂದ ಅದರ್ಲಿಂದಾನೇ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಮಾನ್ಯ ಪಡೆದಿರೋದನ್ನೇ ಪ್ರೊವೈಡ್ ಮಾಡ್ತೀವಿ. ಗೊತ್ತಾಗ್ತಿದೆ. ಹಾಗಿರೋದ್ರಿಂದ ನೋಡೋಣ ಇವತ್ತು ಯಾವ ತರ ನಾವು ಕಂಪ್ಯೂಟರ್ ಕಲಿಬಹುದು, ಮತ್ತೆ ಕಂಪ್ಯೂಟರ್ ಅಂದ್ರೆ ಏನು, ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಗಳನ್ನ ನಾವು ಯಾವ್ದಾವ್ ಕರಿತೀವಿ, ಫಸ್ಟ್ ಕಂಪ್ಯೂಟರ್ ಯಾವ್ದಿತ್ತು, ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಅನ್ನೋದು ಪೂರ್ತಿ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಜಾಸ್ತಿ ಜನರಿಗೆ ಶೇರ್ ಮಾಡೋದನ್ನ ಮರಿಬಾರ್ದು. ಓಕೆ, ಗೊತ್ತಾಗ್ತಿದ್ಯಾ? ಇವಾಗ ಏನ್ ಮಾಡೋಣ, ನನ್ನ ಕಡೆ ಒಂದು ವಿಡಿಯೋ ಇದೆ, ಅದನ್ನು ಓಪನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ದಿನಾಲೂ ಕೂಡ ಪ್ರತಿದಿನಾನು ಕೂಡ ಈ ತರ ವಿಡಿಯೋ ನೋಡ್ತಾ ಹೋಗಿ. ಖಂಡಿತವಾಗ್ಲೂ ಕಂಪ್ಯೂಟರ್ ಪರ್ಫೆಕ್ಟ್ ಆಗಿ ಕಲ್ತು ಬಿಡ್ತೀರಿ. ಕಣ್ಣು ಮುಚ್ಚಿ ಯಾವುದೇ ನೋಟ್ಸ್ ಮಾಡೋದು ಬೇಡ, ಏನು ಬರ್ಕೊಂಡು ಇಟ್ಕೊಡೋದು ಬೇಡ, ಬರೇ ನೋಡ್ಕೋತ ಕೂಡ್ರಿ, ಕಂಪಲ್ಸರಿ ಕಲ್ತು ಬಿಡ್ತೀರಿ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕಡೆ ಒಂದು ವಿಡಿಯೋ ಇದೆ, ಓಪನ್ ಮಾಡ್ಕೋತಾ ಇದ್ದೀನಿ. ಓಕೆ, ಓಪನ್ ಮಾಡ್ತಿದ್ದಾನೆ. ಫಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಕಂಪ್ಯೂಟರ್ ಫಂಡಮೆಂಟಲ್ ಒಳಗಡೆ ಏನೇನ್ ಬರುತ್ತೆ ಅನ್ನೋದು ಕೂಡ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಫಂಡಮೆಂಟಲ್ ಒಳಗಡೆ ನಮಗೆ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್. ನೆಕ್ಸ್ಟ್ ಟೈಪ್ಸ್ ಆಫ್ ದ ಕಂಪ್ಯೂಟರ್ ಬರುತ್ತೆ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದ್ರೆ ಯಾವುದು, ಲ್ಯಾಪ್ಟಾಪ್ ಕಂಪ್ಯೂಟರ್ ಅದ್ರೊಳಗೆ ಹೆಂಗ್ ಕೆಲಸ ಮಾಡೋದು, ಅದನ್ನ ಯಾವ ತರ ಇರ್ತದೆ, ಡಾಟಾ ಅಂದ್ರೆ ಏನ್ ಇರ್ತದೆ, ವರ್ಕಿಂಗ್ ಆಫ್ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದೆ, ಕಾನ್ಸೆಪ್ಟ್ ಆರ್ಗನೈಸೇಷನ್ ಯಾವ ತರ, ಕಂಪ್ಯೂಟರ್ ಆರ್ಗನೈಸೇಷನ್ ಯಾವ ತರ ಕೆಲಸ ಮಾಡುತ್ತೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ದ ಭಾಗಗಳು ಯಾವ್ಯಾವ ಅದಾವ, ನೆಕ್ಸ್ಟ್ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಇದರೆಲ್ಲರೂ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ ಈ ವಿಡಿಯೋದೊಳಗಡೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕು. ಅದು ಇಂಟ್ರೆಸ್ಟ್ ಕೊಟ್ಟ ಬ್ಯಾಸರ ಕೊಟ್ಟು ನೋಡ್ಬೇಡ್ರಿ. ಏನೇನೋ ನೋಡ್ತಿರ್ತೀರಿ, ಬಾಯಿ ತಕ್ಕೋತ ಯೂಟ್ಯೂಬ್ ಒಳಗೆ, ಫೇಸ್ಬುಕ್ ಒಳಗೆ ಅಂತೇಳಿ ಏನ್ ಮಾಡ್ತಾರೆ ಅಂತೇಳಿ ಹುಚ್ಚಿರ. ಇಂಥವು ಯೂಸ್ ಆಗುವಂತ ವಿಡಿಯೋ ನೋಡ್ರಿ. ಎಲ್ಲರೂ ದಂಡಿಗೆ ಹತ್ತಿರಿ, ಅದು ಇದು ನೋಡಿ ಕಿಶಿಂದ್ರೆ ಯಾಕೆ ಹಾಳಾಗ್ತೀರಿ ಸುಮ್ಮನೆ. ಗೊತ್ತಾಗ್ತದೆ, ಹಂಗೆ ಸ್ವಲ್ಪ ಹೇಳ್ಕೊತಿರ್ತೀನಿ, ಸಿಟ್ಟು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಗೊತ್ತಾಗ್ತಿದೆ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಏನಪ್ಪ ಕಂಪ್ಯೂಟರ್ ಅಂದ್ರೆ ಏನು ಮುಂದೆ ಬರುತ್ತೆ. ಇಲ್ಲಿ ಕಂಪ್ಯೂಟರ್ ಫುಲ್ ಫಾರ್ಮ್ ಬರುತ್ತಾ ನಮ್ಗೆ, ಇಲ್ಲಿ ಫುಲ್ ಫಾರ್ಮ್ ಆಫ್ ದ ಕಂಪ್ಯೂಟರ್ ನೋಡ್ತೀವಿ, ಕಂಪ್ಯೂಟರ್ ಅಂತ ಬರುತ್ತೆ. ಇದರದ ಮೊದಲ ಹೆಸರು ಏನಿತ್ತಪ್ಪ ಅಂದ್ರೆ ಕಂಪ್ಯೂಟಿಂಗ್ ಅಂತ ಆಯ್ತು. ಇದರದ ಮೊದಲನೇ ಹೆಸರು ಕಂಪ್ಯೂಟಿಂಗ್ ಇರೋದನ್ನೇ ಇವಾಗ ಕಂಪ್ಯೂಟರ್ ಆಗ್ಬಿಟ್ಟಿದೆ. ಬಸು ಅನ್ನೋ ಹೆಸರು ನಾವು ಏನ್ ಮಾಡ್ಬಿಟ್ಟಿರ್ತೀವಿ, ಬಶಾ ಅಂತ ಮಾಡ್ಬಿಟ್ಟಿರ್ತೀವಿ. ಅವನ ಹೆಸರು ಬಸವರಾಜ್ ಇರುತ್ತೆ, ನಾವು ಮಾಡಿರೋದು ಬಶಾ. ಈ ತರ ಫಸ್ಟ್ ಕಂಪ್ಯೂಟಿಂಗ್ ಹೆಸರಿತ್ತು, ಇವಾಗ ನಾವೇನ್ ಮಾಡ್ಬಿಟ್ಟಿದೀವಿ, ಅದನ್ನ ಕಂಪ್ಯೂಟರ್ ಮಾಡ್ಬಿಟ್ಟಿದೀವಿ, ಟರ್ ಅನಿಸ್ಬಿಟ್ಟಿವಿ ಅದಕ್ಕೆ. ನೆಕ್ಸ್ಟ್ ಸಿ ಅಂದ್ರೆ ಏನು, ಕಮೋಡ್ಲಿ ಅಂತ ನಾವು ಕರಿತೀವಿ. ಓ ಅಂದ್ರೆ ಆಪರೇಟೆಡ್ ಅಂತ ಹೇಳ್ತೀವಿ. ಎಂ ಅಂದ್ರೆ ಮಷಿನ್ ಅಂತ ಕರಿತೀವಿ. ಪಿ ಅಂದ್ರೆ ಪರ್ಟಿಕ್ಯುಲರ್ಲಿ. ಯು ಅಂದ್ರೆ ಯೂಸ್ಡ್ ಅಂತ ಹೇಳ್ತೀವಿ. ಟಿ ಅಂದ್ರೆ ಟ್ರೇಡ್ ಅಂತ ಹೇಳ್ತೀವಿ. ಇ ಅಂದ್ರೆ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್. ಆರ್ ಅಂದ್ರೆ ರಿಸರ್ಚ್ ಅಂತಾನು ಕರಿತೀವಿ. ಓಕೆ, ನಾನು ಹೇಳುವಂತದ್ರೊಳಗೆ ಈ ತರ ಹೇಳ್ಕೊಡ್ತಾ ಇದ್ದೀನಿ. ನೀವು ಇನ್ನೊಂದು 5-6 ಬುಕ್ ರೆಫರ್ ಮಾಡಿದ್ರೆ ಅದ್ರೊಳಗೂ ಕೂಡ ಬೇರೆ ಬೇರೆ ತರನೇ ಹೇಳ್ಕೊಟ್ಟಿರ್ತಾರೆ. ಅದನ್ನ ಕನ್ಸಿಡರ್ ಇಟ್ಕೋಬೇಡಿ. ಯಾವುದೋ ಒಂದು ಸಿ ಮೇಲೆ ಕಂಪ್ಯೂಟರ್ಗೆ ರಿಲೇಟೆಡ್ ಆದಂತ ಒಂದು ಯಾವ್ದಾದ್ರು ಹೆಸರು ಕೊಟ್ಟು ಕೂಡ ನೀವು ಈ ತರ ಫಾರ್ಮುಲಾನ ರೆಡಿ ಮಾಡ್ಕೋಬಹುದು. ಗೊತ್ತಾಗ್ತಿದೆ, ಇದನ್ನು ಕರೆಕ್ಟ್, ಅದನ್ನು ಕರೆಕ್ಟ್, ಎಲ್ಲಾನು ಕರೆಕ್ಟ್ ಇರುತ್ತೆ. ಓಕೆ, ಅದು ರಿಲೇಟೆಡ್ ಆಗಿರ್ಬೇಕು. ನೆಕ್ಸ್ಟ್ ಮುಂದೆ ಬರುವಂತದ್ದು
ಮುಂದೆ ಯಾವ್ದು ಬರುತ್ತೆ, ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್ ಅಂದಾಗ ಕಂಪ್ಯೂಟರ್ ನ ಯಾರು ಕಂಡು ಹಿಡಿದ್ರು ಅನ್ನೋದು ಬಹಳ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರು ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್ ಏನ್ ಮಾಡಿದ್ರು, ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಒಬ್ಬ ವಿಜ್ಞಾನಿ ಏನ್ ಮಾಡ್ತಾನ, ಡಿಸೆಂಬರ್ 26, 1791 ಜನನ ಆದ್ರು. ಅಕ್ಟೋಬರ್ 18, 1871 ಏನಾಗ್ತಾರ, ಮರಣ ಹೊಂದುತ್ತಾರ, ಸಾಯ್ತಾರ ಅವರು. ಗೊತ್ತಾಗ್ತದ ಯಾರು ಕಂಪ್ಯೂಟರ್ ಕಂಡು ಹಿಡಿದ್ರು, ಯಾರು ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಕಂಪ್ಯೂಟರ್ ನ ಕಂಡು ಹಿಡಿದುಕೊಡ್ತಾನ. ಹಾಗಿತ್ತು ಅಂದ್ರೆ ಈ ಚಾರ್ಲ್ಸ್ ಬ್ಯಾಬೇಜ್ ಹಿಡಿಯೋಕ್ಕಿಂತ ಮುಂಚೆ ಕಂಪ್ಯೂಟರ್ ಇತ್ತಾ? ಕ್ವಶನ್ ಇರ್ಬೋದಲ್ಲ ನಿಮ್ಗೂ. ಈ ತರ ಕ್ವಶನ್ಗಳು ಬರೋದಿಲ್ಲ ನಿಮ್ಗೆ. ಬೇರೆದವ್ರು ಯಾರ್ಯಾರು ಇದ್ದಿರ್ಬೇಕೆ, ಅವ್ರಿಂದ ಇನ್ನೊಬ್ರು ಇದ್ದಿರ್ಬೇಕು, ಅವ್ರಿಂದ ಅದಾರ, ಹಿಂಗೆಲ್ಲ ವಿಚಾರ ಮಾಡ್ತೀವಿ. ಹುಚ್ಚಿರ ಹಂಗೆಲ್ಲ ವಿಚಾರ ಮಾಡೋದು ಬಿಡ್ರಿ. ಗೊತ್ತಾಗ್ತದೆ ಇದ್ರ ಹಿಂದೆ ಯಾರದಾರ ನೋಡೋಣ. ಚಾರ್ಲ್ಸ್ ಬ್ಯಾಬೇಜ್ ಗಿಂತ ಮುಂಚೆ ಯಾರು ಕಂಪ್ಯೂಟರ್ ಕಂಡು ಹಿಡಿದಿದ್ದಾರಪ್ಪ ಅಂದ್ರೆ ಚೀನಾ ದೇಶದವರು. ಕ್ರಿಸ್ತ ಪೂರ್ವ, ಇನ್ನು ಯೇಸು ಕ್ರಿಸ್ತ ಹುಟ್ಟಿರ್ಲಿಲ್ಲ, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಲ್ಲ, ಅದರ ಹಿಂದೆನೆ, ಬಿಫೋರ್ ಕ್ರಿಸ್ತ್ ಹಿಂದೆನೆ ಅಬ್ಯಾಕಸ್ ಅನ್ನೋ ಅಬ್ಯಾಕಸ್ ಅನ್ನೋ ಒಂದು ಮೆಕ್ಯಾನಿಕಲ್ ಮಷಿನ್ ಏನ್ ಮಾಡ್ತಿದ್ರು, ಚೀನಾ ದೇಶದವರು ಕಂಡುಹಿಡಿದ್ರು. ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಅಬ್ಯಾಕಸ್ ಅನ್ನೋ ಮಷಿನ್ ಇಲ್ಲಿ ಕಾಣಿಸ್ತಿದ್ಯಾ? ಈ ತರ ಒಂದು ಮಷಿನ್ ಏನ್ ಮಾಡಿದ್ರು, ಮೊಟ್ಟ ಮೊದಲಿಗೆ ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ ಚೀನಾ ದೇಶದವರು. ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಅಂತ ನಾವು ನೋಡಿದಾಗ ಮೊಟ್ಟ ಮೊದಲನೇ ಕಂಪ್ಯೂಟರ್ ಬಂದ್ಬಿಟ್ಟು ಅಬ್ಯಾಕಸ್ ಅಂತ ಹೇಳ್ತೀವಿ. ಅದ್ರ ಹೆಸರು ಏನ್ ಬರುತ್ತೆ, ಅಬ್ಯಾಕಸ್. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ದ ಫಸ್ಟ್ ಆಟೋಮೆಟಿಕ್ ಕಂಪ್ಯೂಟರ್ ಚೈನೀಸ್ ಇನ್ವೆಂಟೆಡ್ ಅಂತ ಹೇಳ್ತಾರೆ ನಾವು. ದ ಅಬ್ಯಾಕಸ್ ಇಸ್ ದ ಮೋಸ್ಟ್ ಬಹಳ ಹಿಂದ್ಗಡೆನೆ ಕಂಡು ಹಿಡಿದ್ಬಿಟ್ಟಿದ್ರು. ಇದರಲ್ಲಿ ರಾಜ ಮಹಾರಾಜರು ಏನ್ ಮಾಡ್ತಿದ್ರು, ಲೆಕ್ಕಾಚಾರ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ನೆಕ್ಸ್ಟ್ ಬರೋದ್ರೊಳಗೆ ಇನ್ನಾಗುತ್ತೆ ಟೈಪ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಒಳಗಡೆ ಎಷ್ಟು ತರದ ವಿಧಗಳಿದಾವೆ ನೋಡಬಹುದು ನೀವು. ಟೈಪ್ಸ್ ಆಫ್ ದ ಕಂಪ್ಯೂಟರ್ ಅಂದಾಗ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಇರುತ್ತೆ, ಇನ್ನೊಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಇರ್ತಾವೆ. ಎರಡಕ್ಕೂ ಏನ್ ವ್ಯತ್ಯಾಸಪ್ಪ, ಲ್ಯಾಪ್ಟಾಪ್ಗೆ ಮತ್ತೆ ಡೆಸ್ಕ್ಟಾಪ್ಗೆ ಏನ್ ವ್ಯತ್ಯಾಸ ಇರ್ತದಪ್ಪ ಅಂದ್ರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಈ ತರ ಬಿಡಿ ಭಾಗಗಳ ಒಳಗೆ ನೋಡ್ತೀವಿ. ಸಿಪಿಯು ಒಂದ್ ಕಡೆ ಇರುತ್ತೆ, ಅದರದ ಬೇಸ್ ಅಂತ ಕರೀತಾರೆ, ಅದಕ್ಕೆ ಸಿಪಿಯು ಅಂತ ಕರಿತೀವಿ ನಾವು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ. ಸಿಪಿಯು ಅಂದ್ರೆ ಇದು ಮಾನಿಟರ್. ಮಾನಿಟರ್ ಏನ್ ಕೆಲಸ ಮಾಡುತ್ತೆ, ಇದರ ಒಳಗಡೆ ಕೆಲಸ ಆಗುವಂತವು ಏನ್ ಈ ಸಿಪಿಯು ಒಳಗಡೆ ಕೆಲಸ ಆಗುವಂತವು, ಇದರ ಒಳಗಡೆ ಕೆಲಸ ಆಗ್ಲಿಕ್ಕೆ ಇಲ್ಲಿ ನಾವು ನೋಡ್ಲಿಕ್ಕೆ ಇದ್ರೊಳಗಡೆ ನೋಡ್ತಾ ಇರ್ತೀವಿ. ಇಲ್ಲಿ ಕೆಲಸ ಆಗೋದೇ ಮಾನಿಟರ್ ಒಳಗಡೆ ನಮ್ಗೆ ಕಾಣಿಸ್ತಿರುತ್ತೆ. ಕೀಬೋರ್ಡ್ ಒಳಗಡೆ ನಾವು ಯಾವ್ದಾದ್ರು ಟೈಪ್ ಮಾಡೋದನ್ನ ಏನಾಗ್ತದೆ, ಸಿಪಿಯುಗೆ ಹೋಗುತ್ತೆ. ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಆಗ್ಬೋದು ನೀವು ಕಂಪ್ಯೂಟರ್ ಒಳಗೆ. ಇದಕ್ಕೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಡೆಸ್ಕ್ಟಾಪ್ ಕಂಪ್ಯೂಟರ್ ಒಳಗೆ ಸರ್ ನಾವು ಇಲ್ಲಿ ಕೀಬೋರ್ಡ್ದಾಗ ಟೈಪ್ ಮಾಡಿದ್ರೆ ಇದ್ರೊಳಗೆ ಹೆಂಗ್ ಬರ್ತದ್ರಿ, ಮೋಸ್ಟ್ಲಿ ನಾವು ಇಲ್ಲಿ ಒತ್ತಿದ್ರಿ ಇಲ್ಲಿ ಬಟನ್ಗಳು ಹೆಂಗ್ ವರ್ಕ್ ಆಗ್ತಾವ್ರಿ, ಕ್ವಶನ್ ಇರ್ತದೆ ನಿಮ್ಗೂ ಕೂಡ ಸಣ್ಣ ಹುಡುಗರಂಗ. ಹೆಂಗಪ್ಪ ಅಂದ್ರೆ ಈ ಕೀಬೋರ್ಡ್ ಕನೆಕ್ಷನ್ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಮೌಸ್ ಕನೆಕ್ಷನ್ ಕೂಡ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಇದರ ಮಾನಿಟರ್ ಕನೆಕ್ಷನ್ ಕೂಡ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಹಂಗಾದ್ರೆ ಕೆಲಸ ಮಾಡೋದು ಯಾವ್ದು ಇದ್ರೊಳಗೆ ಇಂಪಾರ್ಟೆಂಟ್, ಸಿಪಿಯು. ಸಿಪಿಯು ಒಳಗೆ ಕೆಲಸ ಮಾಡೋದು ನೋಡ್ಲಿಕ್ಕೆ ಯಾವ್ದು, ಮಾನಿಟರ್ ಬೇಕಾಗ್ತದೆ. ಗೊತ್ತಾಗ್ತಿದ್ಯಾ? ನೀವು ಏನೇ ಟೈಪ್ ಮಾಡೋದು, ಏನೇ ಕೆಲಸ ಮಾಡಿದ್ರು ಕೂಡ ಸಿಪಿಯು ಒಳಗಡೆ ಮಾಡ್ತಾ ಇರ್ತೀವಿ. ಅದರ ಒಳಗಡೆಯಿಂದ ನೋಡ್ಬೇಕಾಗಿತ್ತು ಅಂದ್ರೆ ಮಾನಿಟರ್ ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ಕೆಲಸ ಮಾಡುತ್ತೆ, ಲ್ಯಾಪ್ಟಾಪ್ ಅನ್ನೋದಿರುತ್ತೆ. ಇದು ಲ್ಯಾಪ್ಟಾಪ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಪೂರ್ತಿ ಪ್ಯಾಕೇಜ್ ಆಗಿರುತ್ತೆ. ಇದು ಪೂರ್ತಿ ಡಿಸ್ಪ್ಲೇ ಮತ್ತೆ ಕೀಬೋರ್ಡ್ ಮೌಸ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿ ಗ್ರೂಪ್ ಆಗಿ ಬಂದಿರುತ್ತೆ. ಇದು ಅದಕ್ಕೆ ಮತ್ತೆ ಇದಕ್ಕೆ ತುಂಬಾನೇ ಕೂಡ ವ್ಯತ್ಯಾಸ ಇರುತ್ತೆ. ತಿಳಿತಾ? ಡೆಸ್ಕ್ಟಾಪ್ ಎರಡು ತರದ ಕಂಪ್ಯೂಟರ್ ನೋಡ್ತೀವಿ, ಒಂದು ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್. ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಯಾಕೆ ಕರೆದ್ರು ನೋಡ್ಬೋದು ನೀವಿಲ್ಲಿ. ಲ್ಯಾಪ್ಟಾಪ್ ಮತ್ತೆ ಯಾಕೆ ಕರೆದ್ರೆ, ಇದಕ್ಕೆ ಡೆಸ್ಕ್ಟಾಪ್ ಎರಡು ಒಂದೇ ಅದಾವ ಅಂತ ಹೇಳತ್ತೀನಿ. ಕಂಪ್ಯೂಟರ್ ಎರಡು ಒಂದೇ, ಬಟ್ ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಯಾಕೆ ಕರೆದ್ರ ಅಂದ್ರೆ, ಡೆಸ್ಕ್ಟಾಪ್ ಅನ್ನೋದು ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಏನ್ ಹೇಳಿದ್ರು, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಲ್ಯಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗಕ್ಕೆ ಲ್ಯಾಪ್ಸ್ ಅಂತ ಕರೀತಾರೆ. ಲ್ಯಾಪ್ಟಾಪ್, ಲ್ಯಾಪ್ಸ್ ತೊಡೆ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಏನ್ ಹೇಳಿದ್ರು, ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಗೊತ್ತಾಗ್ತಿದ್ಯಾ? ಪೂರ್ತಿ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ ಅಲ್ವಾ? ಹಾಗೆ ಲೈಕ್ ಮಾಡ್ಬೇಕು ವಿಡಿಯೋನ. ನೆಕ್ಸ್ಟ್ ಮುಂದಿನ ನೋಡೋಣ. ಇದು ಬರ್ತಿದ್ದಂಗೆ ಇಲ್ಲಿ ನಾವು ನೋಡ್ಬೋದು ನೀವು, ಡಾಟಾ ಅನ್ನೋದು ಬರುತ್ತೆ ಅದರಲ್ಲಿ. ಓಕೆ, ಕಂಪ್ಯೂಟರ್ ಒಳಗಡೆ ನಾವು ಕೆಲಸ ಮಾಡ್ಬೇಕಂದ್ರೆ ದಂತಾಂಶಗಳ ಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ತಾನೆ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಈ ಡಾಟಾ ಅಂದ್ರೆ ಏನು, ಯಾವ ತರ ಕೆಲಸ ಮಾಡುತ್ತೆ, ಇದು ಎಲ್ಲಿ ಹೋಗ್ತದೆ, ಎಲ್ಲಿಂದ ಬರ್ತದೆ ಅನ್ನೋದು ಕೂಡ ಮುಂದಿನ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾನೆ ಇರಬೇಕು. ನೆಕ್ಸ್ಟ್ ಇದು ಡಾಟಾ ಅಂದ್ರೆ ಏನ್ ಹೇಳ್ತೀವಪ್ಪ ಅಂದ್ರೆ, ಟೆಕ್ಸ್ಟ್, ಇವು ಅಕ್ಷರಗಳನ್ನೇನು ಬರೀತೀವಲ್ಲ ಅದನ್ನ ಡಾಟಾ ಅಂತ ಕರೀತಾರೆ. ಟೆಕ್ಸ್ಟ್ ಡಾಟಾ ಆಗಿರ್ಬೋದು, ಮತ್ತೆ ಕ್ಯಾರೆಕ್ಟರ್ಸ್ ಅಂತಾನು ಕೂಡ ಕರಿತೀವಿ ನಾವು ಇದನ್ನ. ಇದಕ್ಕೆ ಡಾಟಾ ಅಂತ ಹೇಳ್ತಾರೆ. ಡಾಟಾ ಅಂದ್ರೆ ಯಾವುದು, ಅಕ್ಷರಗಳ ಬರೆಯೋದು, ಅಕ್ಷರ ನಂಬರ್ ಏನಿರ್ತಾವಲ್ಲ ಅದನ್ನ ಡಾಟಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದೆ ನೋಡೋಣ. ನೆಕ್ಸ್ಟ್ ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ ನಾವು. ಕಂಪ್ಯೂಟರ್ ಯಾವ ತರ ಕೆಲಸ ಮಾಡುತ್ತೆ ಗೊತ್ತಾಗ್ಬೇಕಲ್ಲ. ನಮ್ಮ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ, ಕೀಬೋರ್ಡ್, ಮೌಸ್, MIC ಮೈಕ್ ಅನ್ನೋದು ಇನ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಿದ್ದು. ಇನ್ಪುಟ್ ಡಿವೈಸ್ ಅಂದ್ರೆ ಯಾವುದು ಎಕ್ಸೆಪ್ಟೇಷನ್ ಮಾಡ್ಕೊಳ್ಳುತ್ತೋ ಅದನ್ನ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಇನ್ಪುಟ್ ಡಿವೈಸ್ ಅಂದ್ರೆ ಈ ಕೀಬೋರ್ಡ್ ನೋಡ್ರಿ, ಈ ಕೀಬೋರ್ಡ್ ಏನ್ ಕೆಲಸ ಮಾಡ್ತದ, ನೀವು ಫ್ರೆಶ್ ಮಾಡ್ತಿದ್ದಂಗೆ ಅಕ್ಷರಗಳು ಕಂಪ್ಯೂಟರ್ ಒಳಗಡೆ ಕಳಿಸುತ್ತೆ. ಮೌಸ್ ಒಳಗೆ ನೀವು ಫ್ರೆಶ್ ಮಾಡಿದ್ರೆ ಅಕ್ಷರಗಳು ಎಲ್ಲಿ ಹೋಗ್ತಾವ, ಒಳಗೆ ಹೋಗ್ತಾವ, ಹೊರಗೆ ಬರ್ತಾವ. ಮೌಸ್ ಒಳಗೆ ಕ್ಲಿಕ್ ಮಾಡಿದ, ಕೀಬೋರ್ಡ್ ಒಳಗೆ ಕ್ಲಿಕ್ ಮಾಡಿದ ಅಕ್ಷರ ಎಲ್ಲಿ ಬರ್ತಾವ, ಮಾನಿಟರ್ ಒಳಗೆ ಹೋಗಿ ಡಿಸ್ಪ್ಲೇ ಬರುತ್ತೆ, ಅದನ್ನ ಬೇರೆದು. ನೀವು ಕೀಬೋರ್ಡ್ ಒಳಗೆ ಫ್ರೆಶ್ ಮಾಡೋ ಅಕ್ಷರ CPU ಹೋಗಿ ಔಟ್ಪುಟ್ ಬರುತ್ತೆ, ಅದು ಬೇರೆದು. ಅದು ಹೇಳ್ಕೊಡ್ತೀನಿ ಇವಾಗ. ಅಂದ್ರೆ ಇನ್ಪುಟ್ ಡಿವೈಸ್ ಯಾಕೆ ಕರೆದಾರೆ ಅಂದ್ರೆ, ದತ್ತಾಂಶಗಳನ್ನ ತಗೊಳ್ಳುವಂತವ್ಗೆ ಇನ್ಪುಟ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ? ನೀವು ಜಾಸ್ತಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮ್ ಫೋನ್ ಇರ್ತದಪ್ಪ ಕೈಯಾಗ, ಮೊಬೈಲ್ ಅದ, ಮ್ಯಾಲಿನ ಸ್ಪೀಕರ್ ಅದು ಏನಿರ್ತದ, ಬ್ಯಾರೆದವ್ರು ಮಾತಾಡಕತ್ತೀರಿ ಕೇಳಿಸ್ತದ, ನಿಮ್ಮವರು
ಕೆಳಗಿನ ಸ್ಪೀಕರ್ ಏನಾಗ್ತದ, ನೀವು ಮಾತಾಡೋದು ಅವ್ರಿಗೆ ಕೇಳಿಸ್ತದ. ಅಂದ್ರೆ ಇದ್ರೊಳಗೆ ಔಟ್ಪುಟ್ ಇನ್ಪುಟ್ ಯಾವುದು, ಕೆಳಗಡೆ ಹಲೋ ಅಂತ ಹೇಳ್ತೀವಲ್ಲ ಅದು ಇನ್ಪುಟ್ ತಗೊಳಕತ್ತದ. ಮ್ಯಾಲಿಂದ ಏನ್ ಕೇಳಿಸ್ತದ, ಎಲ್ಲಿದ್ ಓಪ ಅಂತ ಕೇಳ್ತಾರಲ್ಲ, ಮ್ಯಾಲಿಂದ ಕಿವಿಗೆ ಹಚ್ಚಿರ್ತೀರಿ. ಒಬ್ಬೊಬ್ರು ನೋಡಿ ಓಪನ್ ಸ್ಪೀಕರ್ ಮಾಡಿ ಹಿಂಗ್ ಬಾಯಿಗೆ ಹಿಡ್ದಿರ್ತಾರ, ಬಾಯಾಗಿ ಇರುದಿಲ್ಲ ಸ್ಪೀಕರ್, ಮೊಬೈಲ್ ಮ್ಯಾಲ ಇರ್ತದ, ಕಿವಿಗೆ ಟಚ್ ಆಗಂಗ ಗೊತ್ತಾಗ್ತದ. ಅಲ್ಲಿ ಅದು ಔಟ್ಪುಟ್ ಸ್ಪೀಕರ್, ಇದು ಇನ್ಪುಟ್ ಸ್ಪೀಕರ್. ಕೆಳಗಡೆ ಇರೋದು ಇನ್ಪುಟ್ ಅಂದ್ರೆ ತಗೊಳತ್ತೆ, ನಮ್ಮಿಂದ ತಗೊಂಡು ಬೇರೆದವ್ರಿಗೆ ಕೊಡತ್ತೆ, ಅವರಿಂದ ನಮಗೆ ಬರ್ತದಲ್ಲ ಅದು ಔಟ್ಪುಟ್ ಡಿವೈಸ್. ಔಟ್ಪುಟ್ ಸ್ಪೀಕರ್ ಮತ್ತೆ ಇನ್ಪುಟ್ ಸ್ಪೀಕರ್ ಮೊಬೈಲ್ ಕೂಡ ಇರುತ್ತೆ, ತಿಳಿತಾ. ಇನ್ಪುಟ್ ಡಿವೈಸ್ಗಳು ನಾ ಎಕ್ಸ್ಪ್ಲೇನ್ ಮಾಡ್ಕೊತೊಂಡ್ರೆ ಒಂದಿನ ಸಾಲೋದಿಲ್ಲ, ಮತ್ತೆ ಇಷ್ಟೇ ಚಾಪ್ಟರ್ ಒಳಗೆ ತಿಳಿತದ. ಒಂದ್ಸಾರಿ ಕಲ್ತಿರಪ್ಪ ಅಂದ್ರೆ ಪರ್ಮನೆಂಟ್ ಫಿಕ್ಸ್ ಅದ, ನೋಟ್ಸ್ ಬರೆಯೋದೇ ಬೇಕಾಗಿಲ್ಲ ನನ್ನ ಕ್ಲಾಸ್ ಒಳಗೆ, ತಿಳಿತು. ಇದು ಗೊತ್ತಾಯ್ತು. ನೆಕ್ಸ್ಟ್ ಇದನ್ನೇನು ಇನ್ಪುಟ್ ಡಿವೈಸ್ ಗಳಿಂದ ನಾವು ಹಾಕಿರೋ ದತ್ತಾಂಶಗಳು ಎಲ್ಲಿ ಹೋಗ್ತಾವಪ್ಪ, ಆಟೋಮೆಟಿಕ್ ಲಾಜಿಕ್ ಯೂನಿಟಿಗೆ ಹೋಗುತ್ತೆ. ನೀವು ಕೀಬೋರ್ಡ್ ಮೌಸ್ ಒಳಗಡೆ ಕೆಲಸ ಮಾಡೋದು ಎಲ್ಲಿ ಹೋಗ್ತಾವ, ಆಟೋಮೆಟಿಕ್ ಲಾಜಿಕ್ ಯೂನಿಟಿಗೆ ಹೋಗ್ತದ. ಇದನ್ನ ಏನ್ ಮಾಡ್ತದ, ನಮ್ಗೆ ಏನಾದ್ರು ಕ್ಯಾಲ್ಕುಲೇಷನ್ ಮಾಡೋದಿತ್ತು ಅಥವಾ ಏನಾದ್ರು ಕೂಡಿಸೋದಿತ್ತು, ಏನೋ ಒಂದು ಲೆಕ್ಕಾಚಾರ ಮಾಡೋದಿತ್ತು ಅಂದ್ರೆ ಇಲ್ಲಿ ಬಂದು, ಅಥವಾ ಏನೋ ಒಂದು ಕೆಲಸ ಕೊಟ್ಟರು ಕೂಡ ಇಲ್ಲೇ ಬರೋದು. ಅದನ್ನ ಏನ್ ಮಾಡ್ತದ, ಅದು ತಾನು ಕೆಲಸ ಮಾಡಿ ವಾಪಸ್ ಮೆಮೊರಿ ಯೂನಿಟಿಗೆ ಕಳ್ಸುತ್ತೆ. ಮೆಮೊರಿ ಯೂನಿಟ್ ಏನ್ ಮಾಡ್ತದ, ತನ್ನ ಹತ್ರ ಸ್ವಲ್ಪ ಸ್ಟೋರೇಜ್ ಒಳಗಡೆ ಸೇವ್ ಇಟ್ಕೊಂಡು ವಾಪಸ್ ಮೆಮೊರಿ ಯೂನಿಟ್ಗೆ ಬಂದು ಮತ್ತೆ ಆಟೋಮೆಟಿಕ್ ಲಾಜಿಕ್ ಯೂನಿಟ್ಗೆ ಹೋಗಿ ವಾಪಸ್ ಎಲ್ಲಿ ಕಳಿಸ್ತಾನ, ಅವನು ಔಟ್ಪುಟ್ ಡಿವೈಸ್ಗೆ ಕಳಿಸಿರ್ತಾನೆ. ಗೊತ್ತಾಗ್ತಿದ್ಯಾ? ಇಲ್ಲಿಂದಾನು ಕೂಡ ಸ್ಟೋರೇಜ್ ದಿಂದಾನು ಕೂಡ ಔಟ್ಪುಟ್ ಗೆ ಹೋಗುತ್ತೆ. ನೆಕ್ಸ್ಟ್ ಮೆಮೊರಿ ಯೂನಿಟ್ ಏನ್ ಮಾಡ್ತಾನೆ, ಔಟ್ಪುಟ್ ಕಳಿಸಿ ಈ ಸ್ಟೋರೇಜ್ ಕಳಿಸಿ ವಾಪಸ್ ಮೆಮೊರಿಗೆ ಬಂದು ಮೆಮೊರಿ ವಾಪಸ್ ಎಲ್ಲಿ ಕಳಿಸುತ್ತೆ, ನನ್ಗೆ ಔಟ್ಪುಟ್ ಕೂಡ ಕಳಿಸ್ತಾ ಇರುತ್ತೆ. ಔಟ್ಪುಟ್ ಅದ್ರೊಳಗೆ ನೋಡ್ತೀವಿ ನಾವು ಮಾನಿಟರ್, ಪ್ರಿಂಟರ್ ಮತ್ತೆ ಸ್ಪೀಕರ್. ಏನಾದ್ರು ಹಾಲ್ ಟಿಕೆಟ್ ತೆಗಿಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಒಳಗೆ ಕಾಣಿಸಕತ್ತದ ಹಾಲ್ ಟಿಕೆಟ್ ಬಂದದ, ನೌಕರಿ ಮಾಡ್ತೀರಿ ಅಂತೇಳಿ. ಬಟ್ ಅದು ಪ್ರಿಂಟ್ ತೆಗಿಬೇಕಲ್ಲ, ಔಟ್ಪುಟ್ ಪ್ರಿಂಟರ್ ಬೇಕಾಗ್ತದೆ. ಒಳಗಡೆ ಇರೋದನ್ನ ಹೊರಗಡೆ ತಗೊಳ್ಳೋದಕ್ಕೆ ಔಟ್ಪುಟ್ ಅಂತ ಕರಿತೀವಿ ನಾವು. ಪ್ರಿಂಟರ್ ಆಗಿರ್ಬೋದು, ಮತ್ತೆ ಈ ತರ ಎಲ್ಲ ಹಲವಾರು ಎಕ್ಸಾಂಪಲ್ ಇರ್ತಾವ. ಮಾನಿಟರ್ ಆಗಿರ್ಬೋದು, ಪ್ರಿಂಟರ್, ಸ್ಪೀಕರ್, ಇವೆಲ್ಲ ಔಟ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಿದ್ದು. ಸ್ಟೋರೇಜ್ ಡಿವೈಸ್ ಅಂದ್ರೆ ಮೆಮರಿ ಕಾರ್ಡ್ ಇರ್ತದೆ, ಇಷ್ಟು GB ರ್ಯಾಮ್ ಅದ, ಇಲ್ಲ ಇಷ್ಟು GB ಮೆಮರಿ ಕಾರ್ಡ್ ಅದ ನನ್ನ ಫೋನ್ ಒಳಗಡೆ, ಇಷ್ಟು GB ಸ್ಟೋರೇಜ್ ಇದೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಸ್ಟೋರೇಜ್ ಡಿವೈಸ್ಗಳು. ಸಂಗ್ರಹಣೆ ಮಾಡುವಂತ ಒಂದು ಏನದು ಸ್ಟೋರ್ ರೂಮ್ ಹೇಳ್ತೀವಲ್ಲ ಆ ತರ. ಇದು ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಥವಾ ಪೆನ್ ಡ್ರೈವ್ ಆಗಿರ್ಬೋದು, CD ಮತ್ತೆ DVD, ಮೆಮೊರಿ ಕಾರ್ಡ್, ಇವೆಲ್ಲ ಬಂದ್ಬಿಟ್ಟು ಸ್ಟೋರೇಜ್ ಡಿವೈಸ್ ಗೆ ಸಂಬಂಧಪಟ್ಟಿರೋದು. ಗೊತ್ತಾಗ್ತಿದ್ಯಾ? ಓಕೆ, ಇದು ಕಂಟ್ರೋಲ್ ಯೂನಿಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಎಲ್ಲದಕ್ಕೂ ಇನ್ಪುಟ್ ಗೆ ಮತ್ತೆ ಔಟ್ಪುಟ್ ಗೆ ಎರಡಕ್ಕೂ ಸಂಭಾಳಿಸ್ತಾ ಇರುತ್ತೆ. ಕರೆಕ್ಟ್ ಆಗಿ ಇನ್ಪುಟ್ ಅದೇ ತಗೊಳುತ್ತೆ, ಇನ್ಪುಟ್ ಒಳಗಿಂದ ಏನ್ ತಗೊಂಡಿರ್ತದ ಔಟ್ಪುಟ್ ಗೆ ಅದರದೇ ಆನ್ಸರ್ ಕೊಡ್ತಾನೆ ಇರುತ್ತೆ. ಗೊತ್ತಾಗ್ತದೆ? 2 3 6, 2 3 ಎಷ್ಟೊಂದು ಕೇಳಿದಾಗ 6 ಅಂತ ಆನ್ಸರ್ ಮಾಡುತ್ತೆ ಕಂಪ್ಯೂಟರ್. 2 3 3 ಕೊಡ್ತಿದ್ದೇನೆ, ಎಲ್ಲರೇ ಕೊಡೋದಿಲ್ಲ ಅದು, ಯಾಕಂದ್ರೆ ಅದು ಕಂಪ್ಯೂಟರ್. ಗೊತ್ತಾಗ್ತಿದೆ? ಇಲ್ಲಿ ಔಟ್ಪುಟ್ ಲಿಂದ ನೀವೇನ್ ಕಳಿಸ್ತೀರಿ, ಇನ್ಪುಟ್ ಲಿಂದ ಔಟ್ಪುಟ್ ಕೂಡ ಅದೇ ತರ ಕೊಡ್ತಾನೆ ನನಗೆ. ನೆಕ್ಸ್ಟ್ ಮುಂದಿನ ನೋಡೋಣ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೋಡ್ಬೋದು ನೀವು, ಇಲ್ಲಿ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಬರುತ್ತೆ. ಒಂದು ಕಂಪ್ಯೂಟರ್ ನೀವು ಮನೆಗೆ ಕೂತು ಅಲ್ಲಿ ಇಲ್ಲಿಂದ ಪಾರ್ಟ್ಸ್ ತಗೊಂಡ್ ಬಂದು ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ರೆಡಿ ಮಾಡ್ಬೋದು. ಎಲ್ಲ ಸಾಮಗ್ರಿಗಳನ್ನ ತರಿಸ್ಬಿಟ್ಟು ನೀವು ಕೂಡ ಫಿಟ್ ಮಾಡ್ಬೋದು. ಏನೇನ್ ಬೇಕಾಗುತ್ತೆ, ಒಂದು ಕಂಪ್ಯೂಟರ್ ಆರ್ಗನೈಸೇಷನ್ ರೆಡಿ ಮಾಡ್ಲಿಕ್ಕೆ ಏನೇನ್ ಬೇಕಾಗುತ್ತೆ ಅಂದ್ರೆ ಅದಕ್ಕೆ ಹಾರ್ಡ್ವೇರ್ ಬೇಕು ಮೊದಲನೇ. ಈಗ ಏನಾದ್ರೂ ಒಂದು ಮನಿ ಕಟ್ಟಬೇಕಾಗಿತ್ತು ಅಂದ್ರೆ ಏನೇನ್ ಬೇಕಲ್ಲ, ಸ್ಟೀಲು, ಸಿಮೆಂಟು ಮತ್ತೆ ಉಸುಕು, ಇವೆಲ್ಲ ಬೇಕಾಗ್ತದ. ಫಸ್ಟ್ ಗೌಂಡೆ ಬೇಕಾ, ಮತ್ತೆ ಅದು ತಲೆಗೆ ಇಟ್ಕೋರಿ. ಇವೆಲ್ಲ ತಂದು ಕೂಡಲೇ ಕಟ್ಟೋರು ಯಾರು, ಅದು ಬೇಕು. ನೆಕ್ಸ್ಟ್ ಇವೆಲ್ಲ ತಂದು ಕೂಡಲೇ ಮಾಡೋರು ಒಬ್ರು ಬೇಕಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಇಲ್ಲ ಅಂದ್ರೆ ಕಂಪ್ಯೂಟರ್ ಗೊತ್ತಿದ್ದ ಒಬ್ಬ ವ್ಯಕ್ತಿ ಬೇಕಾಗ್ತದೆ ರೆಡಿ ಮಾಡ್ಲಿಕ್ಕೆ. ಹಾಗಿರೋದ್ರಿಂದ ಕಂಪ್ಯೂಟರ್ ಆರ್ಗನೈಸೇಷನ್ ಮಾಡ್ಲಿಕ್ಕೆ ಫಸ್ಟ್ ಹಾರ್ಡ್ವೇರ್ ಬೇಕಾಗ್ತದೆ. ಅದನ್ನ ಇನ್ಪುಟ್ ಡಿವೈಸ್ ಗಳನ್ನು ಬೇಕು. ಹಾರ್ಡ್ವೇರ್ ಅಂದ್ರೆ ಯಾವ ಬರುತ್ತೆ, ಇನ್ಪುಟ್ ಡಿವೈಸ್ ಬರ್ತದೆ. ಹಾರ್ಡ್ವೇರ್ ಅಂದ್ರೆ ಎದಕ್ಕೆ ಕರೀತಾರಪ್ಪ ಅಂದ್ರೆ ಯಾವ್ದನ್ನ ಕೈಲೇ ಮುಟ್ತೀವೋ, ಯಾವ್ದನ್ನ ಪಟಾಪಟ ಉಚ್ಚಿ ರಿಪೇರಿ ಮಾಡಕ್ ಬರ್ತದೆ, ಅದಕ್ಕೆ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಗೊತ್ತಾಗ್ತದೆ? ಹಾರ್ಡ್ವೇರ್ ಅಂದ್ರೆ ಏನೇನ್ ಬೇಕು ಸಾಮಾನ್ಯ. ಇನ್ಪುಟ್ ಡಿವೈಸ್ ಅಂದ್ರೆ ಯಾವ್ದು, ಕೀಬೋರ್ಡ್ ಮೌಸ್ ಬೇಕಾಗ್ತದೆ ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಅಂದ್ರೆ ಮಾನಿಟರ್ ಬೇಕಾ ಮತ್ತೆ ಸ್ಪೀಕರ್ ಬೇಕಾ. ನೆಕ್ಸ್ಟ್ ಸಿಸ್ಟಮ್ ಯೂನಿಟ್ ಒಂದು ಬಾಕ್ಸ್ ಇರ್ತದೆ, CPU ನೋಡಿರಿ ತಗಡಿನ ಬಾಕ್ಸ್, ಚೌಕ್ ಅಂದ್ರೆ ಅದು ಬೇಕಾಗ್ತದೆ. ಇವು 3 ತಂದ್ರೆ ಹಾರ್ಡ್ವೇರ್ ಕೆಲಸ ಮುಗೀತು. ಅದಾದ್ಮೇಲೆ ಮತ್ತೇನ್ ಬೇಕಾಗ್ತದ, ಸಾಫ್ಟ್ವೇರ್ ಬೇಕಾ, ಬಹಳ ಇಂಪಾರ್ಟೆಂಟ್. ಇವೆಲ್ಲ ತಂದು ಇವೆಲ್ಲ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಒಂದು ಸಾಫ್ಟ್ವೇರ್ ಬೇಕು. ಸಾಫ್ಟ್ವೇರ್ ಅಂದ್ರೆ ಜೀವ ಇದ್ದಂಗಿದು. ಗೊತ್ತಾಗ್ತದೆ? ಈ ಸಾಫ್ಟ್ವೇರ್ ಅನ್ನೋ ಜೀವ ಇತ್ತು ಅಂದ್ರೆ ಕಂಪ್ಯೂಟರ್ ನಮ್ ಜೊತೆ ಕೆಲಸ ಮಾಡ್ತದೆ. ಸಾಫ್ಟ್ವೇರ್ ಅನ್ನೋ ಜೀವನೇ ಕಂಪ್ಯೂಟರ್ ಒಳಗೆ ಇರ್ಲಿಲ್ಲ ಅಂದ್ರೆ ಇವೆಲ್ಲ ಏನ್ ಕೆಲಸ ಮಾಡೋದಿಲ್ಲ. ಔಟ್ಪುಟ್ನು ಬಂದ್ ಆಗ್ತದೆ, ಎಲ್ಲ ಬಂದ್ ಆಗ್ಬಿಡ್ಬಿಡ್ತಾವ. ನಮ್ ಜೀವ ಹೋಯ್ತು ಅಂದ್ರೆ ಏನ್ ಕೆಲಸ ಮಾಡ್ತಾವ, ಕೈ ಕೆಲಸ ಮಾಡ್ತದ. ಜೀವ ಆಯ್ತು ಅಂದ್ರೆ ಕಿವಿ ಕೆಲಸ ಮಾಡ್ತವನ, ಯಾವ್ದು ಕೆಲಸ ಮಾಡೋದಿಲ್ಲ. ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದು ಯಾವ್ದಪ್ಪ ಅಂದ್ರೆ ಸಾಫ್ಟ್ವೇರ್ ಇರ್ಲಿಲ್ಲ ಅಂದ್ರೆ ಇವು ಯಾವ ಕೆಲಸನೇ ಮಾಡೋದಿಲ್ಲ, ಎಲ್ಲ ಬಂದ್ ಆಗ್ಬಿಡತ್ತೆ. ಗೊತ್ತಾಗಿದೆ? ಆ ಸಾಫ್ಟ್ವೇರ್ ಒಳಗಡೆ 2 ತರ ಸಾಫ್ಟ್ವೇರ್ ಇದಾವೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ನಮ್ಗೆ ಉಸಿರಾಟ ಏನಿದೆಯಲ್ಲ, ಇದು ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಆಪರೇಟ್ ಆಗಿರೋದು ನಮ್ಮ ಉಸಿರಾಟ ಕ್ರಿಯೆ ಮೇಲೆನೆ. ಗೊತ್ತಾಗ್ತಿದೆ? ಯಾವಾಗ ಉಸಿರಾಟ ನಿಲ್ತು ಬಿಡುತ್ತೋ ಅವಾಗ ನಾವು
ಸತ್ತೋಗ್ಬಿಡ್ತೀವಿ. ಗೊತ್ತಾಗ್ತಿದೆಯಾ? ಅದೇ ತರ ಈ ಕಂಪ್ಯೂಟರ್ ಒಳಗೂ ಕೂಡ ಸಿಸ್ಟಮ್ ಸಾಫ್ಟ್ವೇರ್ ಬ್ಲಾಕ್ ಆಯ್ತು ಅಂದ್ರೆ, ಕೆಲಸ ಮಾಡಲಿಲ್ಲ ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಗೊತ್ತಾಗಿದೆಯಾ? ಫಾರ್ಮೆಟ್ ಮಾಡಿಸ್ಬೇಕು, ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಗಿರೋದ್ರಿಂದ ಇದಕ್ಕೂ ಕೂಡ ಒಂದು ಜೀವ ಇದ್ದಂಗೆ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಮೌಸ್ಗೆ ಮತ್ತೆ ಪ್ರಿಂಟರ್ಗೆ ಇವೆಲ್ಲದಕ್ಕೂ ಕೆಲಸ ಮಾಡಿಸುವಂತದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದ್ರ ಒಳಗಡೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ, ಈಗ ಸಿಸ್ಟಮ್ ಎಲ್ಲ ಚಲೋ ಆಗ್ಯಾವ, ಎಲ್ಲಾನು ಕೂಡ ಕೆಲಸ ಮಾಡತ್ತಾವ ಅಂದ್ರೆ ಅದ್ರ ಒಳಗೆ ನಾವು ಕೆಲಸ ಮಾಡ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇಕು. ಕನ್ನಡ ಟೈಪಿಂಗ್ ಮಾಡ್ಬೇಕಂದ್ರೆ ಅದರದೇ ಆದಂತ ಒಂದು ಅಪ್ಲಿಕೇಶನ್ ಬೇಕು. ಫೋಟೋಶಾಪ್ ಅಪ್ಲಿಕೇಶನ್, ಅದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅವೆಲ್ಲ. ನೆಕ್ಸ್ಟ್ ನುಡಿ ಅಪ್ಲಿಕೇಶನ್, ಫೋಟೋಶಾಪ್, ಪೇಜ್ ಮೇಕರ್, ಕೊರಲ್ ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು. ಗೊತ್ತಾಗ್ತಿದೆ? ಇದನ್ನ ನಾವು ತಗೊಂಡು ಹಾಕ್ಬೋದು, ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಕಂಪನಿಯಿಂದಾನೇ ಬಂದಿರುತ್ತೆ ನಮ್ಮ ಕಂಪ್ಯೂಟರ್ಗೆ. ನೀವು ಯಾವಾಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರೋ ಅವರು ಈ ಜೀವ ಹಾಕಿ ಕಳಿಸಿರ್ತಾರೆ. ಅದಾದ ಆ ಜೀವದೊಳಗೆ ನೀವು ಏನೇನು ಕಲಿಸ್ತೀರಿ ಅದೆಲ್ಲ ಕಲ್ಕೊತ ಹೋಗ್ತದೆ. ಅಂದ್ರೆ ಭಾಷೆ ಕಲ್ತಂಗ ಮರಾಠಿ, ಕೊಂಕಣಿ, ತೆಲುಗು ಅದು ಇದು ಕಲ್ತಂಗ ಇವೆಲ್ಲ ಅಪ್ಲಿಕೇಶನ್ಸ್ಗಳು. ಡ್ಯಾನ್ಸ್ ಮಾಡೋದು ಕಲ್ತೆ, ನಾಟಕ ಮಾಡೋದು ಕಲ್ತೆ, ಒಬ್ಬರನ್ನ ಬಿಟ್ಟು ಇಬ್ಬರಿಗೆ ಹಿಡಿಯೋದು ಕಲ್ತೆ, ಈ ತರ ಏನಿರ್ತಾವಲ್ಲ ಇವೆಲ್ಲ ಅಪ್ಲಿಕೇಶನ್ಸ್ಗಳು, ಅಂದ್ರೆ ನಾಟಕಗಳೇ ಇವೆಲ್ಲ. ಗೊತ್ತಾಗ್ತಿದೆ? ಅಂದ್ರೆ ಒಂದರ ನಂತರ ಒಂದರ ಅಪ್ಲಿಕೇಶನ್ ನಾವು ಸೇರಿಸ್ಕೋಬಹುದು ಕಂಪ್ಯೂಟರ್ಗೆ. ಅದೇ ತರ ನಾವು ಕೂಡ ಅದೇ ತರ ಅಪ್ಡೇಟ್ ಆಗ್ಬೋದು. ನೆಕ್ಸ್ಟ್ ನಾವು ಜೀವ ಅನ್ನೋದು ಒಂದು ರೆಡಿ ಮಾಡಿ ಕಳಿಸೋಣ, ಅದ್ರೊಳಗೆ ನಾವು ಯಾವ ತರ ಅಪ್ಲಿಕೇಶನ್ ಹಾಕ್ತೀವಿ ಆ ತರ ನಮ್ಮ ಆತ್ಮ ರೆಡಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಚೆನ್ನಾಗಿರೋ ಅಪ್ಲಿಕೇಶನ್ ಹಾಕಿ, ಒಬ್ಬರಿಗೆ ಹೆಲ್ಪ್ ಮಾಡುವಂತ ಅಪ್ಲಿಕೇಶನ್ ಹಾಕಿ, ಯಾರಾದ್ರೂ ಕಷ್ಟದಲ್ಲಿ ಇತ್ತು ಅಂದ್ರೆ ಕೈ ಹಿಡಿಯುವಂತ ಅಪ್ಲಿಕೇಶನ್ ಹಾಕಿ, ಯಾರಾದ್ರೂ ಮೇಲೆ ಎತ್ತಿದ್ದಾರೆ ಅಂದ್ರೆ ಅವರನ್ನ ಕೈಲಿಂದ ಸ್ವಲ್ಪ ಮುಂದಕ್ಕೆ ಒತ್ತೋದನ್ನ ಕೆಲಸ ಮಾಡಿ, ಇವೆಲ್ಲ ಅಪ್ಲಿಕೇಶನ್ ನಿಮ್ದ್ರೊಳಗೆ ಹಾಕೊಳ್ಳಿ, ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋ ಹೊಂಟ್ರೆ ಅಂದ್ರೆ ಯಾರೇ ಮುಂದೆ ಹೊಂಟ್ರೆ ಜಗ್ ಹೋಗಾಡ್ಬಿಡೋದ, ಯಾರಿಗಾರು ಏನೇರು ಹೇಳ್ಬಿಡೋದು, ಯಾರಿಗಾರು ಲಾಸ್ ಮಾಡ್ಬಿಡೋದು, ಇವೆಲ್ಲ ಅಪ್ಲಿಕೇಶನ್ಗಳು ಬಹಳ ಡೇಂಜರ್. ಗೊತ್ತಾಗ್ತಿದೆಯಾ? ಏನು ತಗೊಂಡು ಹೋಗ್ಲಿಕ್ಕೆ ಬಂದಿಲ್ಲ, ಇರೋದೇ ಸ್ವಲ್ಪ ದಿನ ಮಾತ್ರ. ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಪ್ರತಿಯೊಂದು ನಿಮಿಷನೂ ಕೂಡ ಯೋಚನೆ ಮಾಡ್ರಿ, ನೀವು ಏನು ಮಾಡ್ತಾ ಇದ್ದೀರಿ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಸುಮ್ಮನೆ ಆ ಗೇಮ್ ಈ ಗೇಮ್ ಮಾಡಿ ಒಂದು ದಿನ ಪೂರ್ತಿ ವೇಸ್ಟ್ ಮಾಡಿಬಿಡ್ತೀರಿ. ಆ ದಿನದ ಒಳಗಡೆ ಏನು ಮಾಡಿದೆ ಅಂತೇಳಿ ಕೇಳಿದಾಗ ಏನು ಹೇಳ್ತೀರಿ? ಕ್ವಶನ್ ಇದೆಯಾ, ಆನ್ಸರ್ ಇದೆಯಾ ನಿಮ್ಮ ಕಡೆ? ಎಲ್ಲ ವೇಸ್ಟ್ ಆನ್ಸರ್ಸ್. ಪೂರ್ತಿ ದಿನ ಸರ್ ನಾನು ಬೈಕ್ ಮೇಲೆ ತಿರುಗಾಡಕ್ಕೆ ಹೋಗಿದ್ದೆ, ಪೂರ್ತಿ ದಿನ ಸರ್ ನಾನು ಕಾಲೇಜ್ ಒಳಗೆ ಅವ್ರಿಗೆ ಇವ್ರಿಗೆ ಹುಡುಗಿಯರು ನೋಡಕ್ಕೆ ಹೋಗಿದ್ದೆ. ಏನು ಬತ್ತಪ್ಪ, ಏನ್ ಮಾಡ್ತಾ ಇದ್ದೀರಿ ಅದು ಗೊತ್ತಾಗ್ತಿದೆಯಾ? ಬಹಳ ಕನ್ಫ್ಯೂಸ್ ಒಳಗದಾರ ಈಗಿನ ಜನ ಅಂದ್ರು. ತಾವು ಏನ್ ಮಾಡಕತ್ತಾರ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹಾಗಿರೋದ್ರಿಂದ ದಯವಿಟ್ಟು ಟೈಮ್ ಬಹಳ ಶಾರ್ಟ್ ಅದ, ಅದನ್ನ ಉಪಯೋಗ ಮಾಡ್ಕೊರಿ. ಉಪಯೋಗ ಮಾಡ್ಕೊಂಡು ಇದ್ದಷ್ಟು ಜನ ಚಂದಾಗಿದ್ದು ಒಬ್ರಿಗೆ ಚಂದ ಅನಿಸಿ ಹೋಗ್ಬಿಡ್ರಿ. ಗೊತ್ತಾಗ್ತಿದೆ? ನೆಕ್ಸ್ಟ್ ಇನ್ನೊಂದು ಬರುತ್ತೆ ಲಿವೇರ್. ಅಂದ್ರೆ ಇವೆಲ್ಲ ರೆಡಿ ಮಾಡಿದ್ಕೊಳ್ಳಿ, ಅದಕ್ಕೆ ಆಪರೇಟಿಂಗ್ ಮಾಡೋಕೆ ಬೇಕು ಒಬ್ರು ಯೂಸರ್ ಮತ್ತೆ ಇನ್ನೊಬ್ರು ಏನ್ ಬೇಕಾಗುತ್ತೆ ಆಪರೇಟರ್ ಅಂತ ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾಣಿಸುತ್ತೆ ನಿಮಗೆ ಆಪರೇಟರ್ ಮತ್ತೆ ಯೂಸರ್ ಬೇಕಾಗುತ್ತೆ. ಇವೆಲ್ಲ ರೆಡಿ ಮಾಡೋಣ. ಯೂಸರ್ ಅಂದ್ರೆ ಯಾರು? ದಿನಾಲು ಯೂಸ್ ಮಾಡೋರಿಗೆ ಯೂಸರ್ ಅಂತ ಹೇಳ್ತೀವಿ. ಆಪರೇಟರ್ ಅಂದ್ರೆ ಸಪೋಸ್ ಯೂಸರ್ ಅಂದ್ರೆ ಯಾರಪ್ಪ ಅಂದ್ರೆ 1 ತಾಸು 2 ತಾಸು ಬಂದು ಕೆಲಸ ಮಾಡೋ ಹೋಗುವಂತ ಕಂಪ್ಯೂಟರ್ ಮೇಲೆ ಅವರಿಗೆ ಯೂಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಏನಾಗುತ್ತೆ, ಆಪರೇಟರ್ ಅಂದ್ರೆ ನಾವು ಏನಂತ ಕರಿತೀವಿ? ಆಪರೇಟರ್ ಅಂದ್ರೆ ಯಾರು? ಪ್ರತಿದಿನಾನು ಅದ್ರ ಮೇಲೆನೆ ಕೆಲಸ ಮಾಡುವಂತವರಿಗೆ ಆಪರೇಟರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇವತ್ತಿನ ಈ ವಿಡಿಯೋದೊಳಗಡೆ ಇಷ್ಟ ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗ ಇದರ ಮುಂದಿನ ವಿಡಿಯೋ ಕ್ಲಾಸ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ನೋಡಿದ್ಕೊಳ್ಳಿ ಆಗ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಏನೂ ಲಾಸ್ ಆಗೋದಿಲ್ಲ. ಏನ್ ಲಾಸ್ ಆಗ್ತದೆ ಅದು ಇದು ನೋಡಿ ಎಲ್ಲೆಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೋತೀರಂತ. ಈ ತರ ಮಾಡುವಂತ ವಿಡಿಯೋಸ್ಗಳನ್ನ ತುಂಬಾ ಉಪಯುಕ್ತವಾದ ವಿಡಿಯೋಸ್ಗಳಿವೆಲ್ಲ. ಗೊತ್ತಾಗ್ತಿದೆ? ತುಂಬಾ ಜನರಿಗೆ ಉಪಯುಕ್ತವಾದ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡ್ರಿ. ಬೇರೆ ಯಾವ್ದಾದ್ರು ನಿಮ್ ದೋಸ್ತರಿದ್ದು ಅಂದ್ರೆ ಈ ತರ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡಿ ಕಂಪ್ಯೂಟರ್ ಕಲೀರಪ್ಪ. ಅಲ್ಲಿ ಇಲ್ಲಿ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲೆದಾಡಿದ್ರು ಕೂಡ ಸುಮ್ಮನೆ ವೇಸ್ಟ್ ಮಾಡ್ತೀರಿ ಟೈಮ್. ಈ ತರ ಮನೆಯಲ್ಲೇ ಕುತ್ಕೊಂಡು ಶಾರ್ಟ್ ಅಂಡ್ ಸ್ವೀಟ್ ಒಳಗಡೆ ಕಲಿಯುವಂತ ಅವಕಾಶ ನಿಮಗೂ ಕೂಡ ಕೊಡ್ತಾನೆ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಮುಂದೆಗೆ ನಾನಿದ್ದೀನಿ, ನೀವು ನನ್ನ ಜೊತೆನೇ ಇರಿ. ನಿಮ್ಮನ್ನ ಕಂಪಲ್ಸರಿ ಕಂಪ್ಯೂಟರ್ ಕಲಿಸುವಂತ ಕೆಲಸ ನಾನು ಮಾಡ್ತೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.